ಸರಿ ಹಂಗೆ ಇರುವ 4-5 ಟ್ರಾನ್ಸ್ಫರ್ ಆಗ್ತಾವ. ಒಂದು ಆ ಕಡೆ ಈ ಕಡೆ ಆಗ್ತಿರ್ತಾವ. ಹೌದು, ತಮ್ಮ ಗಮನಕ್ಕೆ ಬರದೇನೋ ನಮ್ಮ ಜಿಲ್ಲೆಯಲ್ಲಿ ಆಗ್ತದ ಅಂತ. ಇಲ್ಲ ಹಂಗೆ ಬರ್ಬೇಕಂತೇನಿಲ್ಲ. ತಾಲೂಕು ಲೆವೆಲ್ ಅವ್ರು ಮಾಡ್ಕೋತಾರ MLAಗಳು. ನಾವೇನು ಜಿಲ್ಲಾ ಮಾಡೋದು ನಾವು ಮಾಡ್ತೀವಿ. ಅಲ್ಲಿ ಜಿಲ್ಲಾ ಮಾಡಿದಾಗ MLAಗಳು ಹೇಳಿದ್ದೆ ಮಾಡ್ತೀವಿ. ನಮ್ದು ಸ್ವಂತ ಏನತ್ರ ಇಂಟ್ರೆಸ್ಟ್ ಇರೋಲ್ಲ. ಒಬ್ಬರು ಕೇಳಿರ್ತಾರೆ, ಒಬ್ರು ಹಿಂದೆ ಮುಂದೆ ಆಗ್ತೈತೆ. ಹಿಂದೂ ಕೂಡ ಆಗಿದೆ, ಹಿಂದಿನ ಅವಧಿಯಲ್ಲಿ ಟ್ರಾನ್ಸ್ಫರ್ ಬಂದಾಗ ಆಗೋದು. ಎಲ್ಲರಿಗೂ ಒಂದೊಂದು ಪೋಸ್ಟಿಗೆ 3 ಜನ ಕೇಳ್ತಾರೆ. 3 ಜನ ಮಾಡೋಕ್ಕಾಗೋಲ್ಲ. ಸರಿ ಒಂದೇ ಮಾಡಬೇಕಾಗುತ್ತೆ. ಮುಂದಿನ ಸಾರಿ ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ. ಇಲ್ಲ, ಹೆಚ್ಚಿನಗೆ ಶಿವಮೊಗ್ಗ ಅಲ್ಲೆಲ್ಲ ಬೇರೆದವ್ರು ತೊಗೋತಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ದು ಆಗ್ತಾ ಇಲ್ಲ. ಬೆಳಗಾವಿ ಜಿಲ್ಲಾದಾಗ ಟ್ರಾನ್ಸ್ಫರ್ನಾಗ ನಂದು ಒಂದೇ ಸೀಟ್. ಎಲ್ಲ ಅವ್ರು ಹೇಳಿದ್ದು ಬಂದ್ವಿ. ಒಂದೇ ಒಂದಂತ ಎಲ್ಲ MLA ಹೇಳಿದ್ವಿ, ಬೇರೆ ಜಿಲ್ಲೆ ಮಂತ್ರಿಗಳು ಹೇಳಿದ್ವಿ, ಬೆಂಗಳೂರು ಅವ್ರು ಹೇಳಿದ್ವಿ, ಮಾಡಿದ್ದೀವಿ. ಈಗ ನಮ್ಮ ಅಂಡ್ರ ಅವ್ರು ಕೆಲಸ ಮಾಡ್ತೇವೆ, ನಂದೇ ಬೇಕಂತೇನಿಲ್ಲ. ನಮ್ಮವ್ರು ಬೇಕಂತ ಯಾರಿದ್ರು ನಮ್ಮ ಅಂಡ್ರ ಕೆಲಸ ಮಾಡ್ತಾರೆ ಅವ್ರ ಅಧಿಕಾರಿಗಳು. ನಂದು ಜಿಲ್ಲೆಯಲ್ಲಿ 27 ಲಿಸ್ಟ್ ಮಾಡಿವಿ ಮೊನ್ನೆ. ನಾನು ಶಿಫಾರಸು ಮಾಡಿದ್ದು ಒಂದೇ 27 ಎಲ್ಲ ಜಿಲ್ಲಾ ಶಾಸಕರು ಮಂತ್ರಿಗಳು ಹೇಳಿದ್ದೇ ಮಾಡಿದ್ವಿ. ಅದನ್ನೇ ನಾವು ಭಾಳ ಸೀರಿಯಸ್ ಆಗಿ ತೊಗೊಳೋದು ಅವಶ್ಯಕತೆ. ಎಲ್ಲೋ ಭಾರತೀಯ ಜನತಾ ಪಕ್ಷದ ಇದು MLA ಹೇಳಿದ್ದು ಮಾಡಿದ್ರಂತ. ಅವ್ರು ಹೇಳಿದ್ದೆ ಮಾಡ್ತೀವಿ. ಅದಕ್ಕೇನು ಜನರ ಕೆಲಸ ಆಗ್ಬೇಕಷ್ಟೇ. ಅದೇನು MLA ಇಲೆಕ್ಷನ್ನಾಗ ಅಷ್ಟೇ ಪಕ್ಷ. BJP ಅವ್ರು ಹೇಳಿದ್ದು ಮಾಡಿದ್ವಿ, ಬೇರೆ JDS ಅವ್ರದ್ದು ಮಾಡಿದ್ವಿ, ನಮ್ಮವ್ರದ್ದು ಮಾಡಿದ್ವಿ. ಟ್ರಾನ್ಸ್ಫರ್ ಬಗ್ಗೆ ಮೊದಲಿಂದ ನಮಗೆ ಭಾಳ ಆಸಕ್ತಿ ಇಲ್ಲ. ಯಾರು ಮೊದಲು ನಮ್ಮವ್ರೆ. ತಾವು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷೆ ಅಂತ ಐತಲ್ಲ, ಹೊಸದ ಹೇಳಿದೆಪ್ಪ ಆಕಾಂಕ್ಷೆ ಇದೀವಿ. ಇನ್ನೇನು 30 ಬರ್ಬೇಕಷ್ಟೇ. ಅದಕ್ಕೆ ಯಾರು ಆಗ್ತಾರೆ ಒಟ್ಟು ಯಾರು ಆಗ್ತಾರೆ. ಓಕೆ.